ನರೇಂದ್ರ ಮೋದಿಯವರು ಏನಾರ ಈ ದೇಶದಲ್ಲಿ ನಾವು ಕಳ್ಕೊಂಡಿವಿ ಅಂದ್ರೆ ಮುಸ್ಲಿಮರ ಗುಂಡಾಗಿರಿ ದಬ್ಬಾಳಿಕೆ ದೇಶದ ಮೇಲೆ ಆಗ್ತದೆ. ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಏಕರೂಪ ನಾಗರಿಕ ಸಂಹಿತೆ ಅರ್ಥಾತ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದ್ದಂತೆಯೇ ಇಷ್ಟು ದಿನ ತೆರೆಮರೆಯಲ್ಲಿದ್ದ ಏಕರೂಪ ನಾಗರಿಕ ಸಂಹಿತೆ ಜಾರಿ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದು ನಿಂತಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೊಳಿಸುವುದರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದು ಪರ ವಿರೋಧದ ಚರ್ಚೆಗೆ ನಾಂದಿ ಹಾಡಿದೆ. ಹೇಗೆ ಒಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಮಾಡೋದಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಒಂದು ದೇಶವನ್ನ ಎರಡೆರಡು ಕಾನೂನುಗಳಿಂದ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮೋದಿ ಅವರು ಹೇಳಿಕೆಯನ್ನ ನೀಡ್ತಾ ಇದ್ದಂತೆಯೇ ರಾಷ್ಟ್ರ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿಕೊಂಡಿದೆ. घर में परिवार के एक सदस्य के लिए एक कानून हो, परिवार के दूसरे सदस्य के लिए दूसरा कानून हो, तो क्या वो घर चल पाएगा? क्या कभी भी चल पाएगा? क्या फिर ऐसी दोहरी व्यवस्था से देश कैसे चल पाएगा? हमें याद रखना है कि भारत के संविधान में भी नागरिकों के समान अधिकार की बात कही गई है. ಅಷ್ಟಕ್ಕೂ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಏನು, ಇದನ್ನ ಜಾರಿಗೊಳಿಸುವ ಅವಶ್ಯಕತೆ ಏನಿದೆ? ಚುನಾವಣೆ ಹತ್ರ ಆಗ್ತಾ ಇದ್ದಂತೆಯೇ ಈ ವಿಚಾರ ಇದ್ದಕ್ಕಿದ್ದಂತೆಯೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ? ಇದರ ಸುತ್ತ ನಡೀತಾ ಇರುವಂತಹ ರಾಜಕೀಯ ಎಂಥದ್ದು? ಇವೆಲ್ಲದರ ಬಗ್ಗೆಯೂ ಕೂಡ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ನಿಷ್ಪಕ್ಷಪಾತವಾದ ಜರ್ನಲಿಸಮ್ ಅನ್ನು ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಸ್ನೇಹಿತರೆ. ಇಲ್ಲಿ ಬಹಳ ಮುಖ್ಯವಾಗಿ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರ ವಾದವ ಏನಿತ್ತು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನೆಲ್ಲ ಈಗ ಸರ್ಕಾರದವರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಯಾವ ಸ್ವರೂಪದಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು? ಹಾಗೆಯೇ ಕೇವಲ ಮುಸಲ್ಮಾನರು ಮಾತ್ರ ಇದನ್ನು ವಿರೋಧ ಮಾಡ್ತಾ ಇದ್ದಾರಾ, ಅಥವಾ ಆದಿವಾಸಿಗಳಲ್ಲೂ ಕೂಡ ಒಂದು ಆತಂಕ ಶುರುವಾಗಿದೆ? ಅದಕ್ಕೇನು ಕಾರಣ ಅನ್ನೋದನ್ನು ಕೂಡ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಜಾತಿ, ಧರ್ಮ, ಪ್ರಾಂತ್ಯ ಭೇದ ಮಾಡದೆ ಎಲ್ರಿಗೂ ಒಂದೇ ಕಾನೂನು ಇರಬೇಕು ಅನ್ನುವಂಥದ್ದು ಏಕರೂಪ ನಾಗರಿಕ ಸಂಹಿತೆಯ ಉದ್ದೇಶ. ಪ್ರತಿಯೊಬ್ಬ ನಾಗರಿಕನಿಗೂ ಒಂದೇ ಕಾನೂನು ಇರಬೇಕು ಅಂತ ನಮ್ಮ ಸಂವಿಧಾನದಲ್ಲೂ ಕೂಡ ಉಲ್ಲೇಖ ಆಗಿರುವಂತಹ ಅಂಶ. ಒಂದು ವೇಳೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದ್ದೇ ಆದಲ್ಲಿ ಧರ್ಮಾಧಾರಿತ ಕಾನೂನುಗಳಿಗೆ, ವೈಯಕ್ತಿಕ ಕಾನೂನುಗಳಿಗೆ ಬೆಲೆ ಇರೋದಿಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹೀಗೆ ಇನ್ಯಾವುದೇ ಧರ್ಮಗಳ ವಿಚಾರಗಳೇ ಆಗಲಿ, ಅವುಗಳ ಕಾನೂನುಗಳಿಗೆ ದೇಶದಲ್ಲಿ ಯಾವುದೇ ಸ್ಥಾನಮಾನ ಇರೋದಿಲ್ಲ. ಧರ್ಮಾಧಾರಿತ ಕಾನೂನುಗಳಿಗೆ ಅನುಸಾರವಾಗಿ ಈ ದೇಶದಲ್ಲಿ ಬದುಕೋದಕ್ಕೆ ಅವಕಾಶ ಇರೋದಿಲ್ಲ. ಸದ್ಯ ನಮ್ಮ ದೇಶದಲ್ಲಿ ಕ್ರಿಮಿನಲ್ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿದೆ. ಕ್ರಿಮಿನಲ್ ಕೃತ್ಯ ಎಸಗಿದ್ರೆ ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಸಮಾನ ರೀತಿಯಾದಂತಹ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಎಲ್ಲ ಪ್ರಕ್ರಿಯೆಗಳು ಕೂಡ IPC, CRPC ಮೂಲಕವಾಗಿಯೇ ನಡೀತಾ ಹೋಗುತ್ತೆ. ಆದರೆ ಸಮಸ್ಯೆ ಇರುವಂಥದ್ದು ವೈಯಕ್ತಿಕ ಕಾನೂನುಗಳ ವಿಚಾರದಲ್ಲಿ. ಹಿಂದೂ ವಿವಾಹ ಕಾಯ್ದೆ, ಮುಸ್ಲಿಂ ವಿವಾಹ ಕಾಯ್ದೆ, ಹೀಗೆ ಆಯಾ ಧರ್ಮಗಳಿಗೆ ಅದರದ್ದೇ ಆದಂತಹ ಕಾನೂನು ಕಟ್ಟಳೆಗಳು ಇದ್ದೇ ಇವೆ. ವಿವಾಹ, ವಿಚ್ಛೇದನೆ, ಆಸ್ತಿ ಹಂಚಿಕೆ ಸೇರಿದಂತೆ ಹಲವು ಕಾನೂನುಗಳು ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಇದ್ರೆ ಮುಸಲ್ಮಾನರಿಗೆ ಮತ್ತೊಂದು ರೀತಿಯಲ್ಲಿ ಇದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದ್ರೆ ಎಲ್ಲ ಕಾನೂನುಗಳು ಕೂಡ ಒಂದೇ ಫ್ರೇಮ್ನ ಅಡಿಯಲ್ಲಿ ರೂಪಿತ ಆಗುತ್ತೆ. ಅಂದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಕಾನೂನು ಇರುತ್ತೆ. ಆಗ ಧಾರ್ಮಿಕ ತಳಹದಿಯ ಕೌಟುಂಬಿಕ ಕಾನೂನುಗಳಿಗೆ ಮಾನ್ಯತೆ ಇರೋದಿಲ್ಲ. ಒಂದು ವೇಳೆ ಅದನ್ನು ಪಾಲಿಸಿದ್ರೂ ಕೂಡ ಅದು ಸಂವಿಧಾನಾತ್ಮಕವಾಗಿ ಪರಿಗಣನೆ ಆಗೋದಿಲ್ಲ. ಧರ್ಮಾಧಾರಿತ ವೈಯಕ್ತಿಕ ಕಾನೂನಿನ ಆಧಾರದಲ್ಲಿ ಕೋರ್ಟ್ಗಳಲ್ಲಿ ವಾದ ಮಂಡಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದ ಮಾತ್ರಕ್ಕೆ ಯಾರೂ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸಬಾರದು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಕಾನೂನಿನ ಪ್ರಕಾರ ಎಲ್ಲರನ್ನೂ ಒಂದೇ ಅಂತ ಪರಿಗಣಿಸಬೇಕು ಅನ್ನೋದಷ್ಟೇ ಇದರ ಓವರಾಲ್ ಉದ್ದೇಶ ಇರುವಂಥದ್ದು. ಅಂದರೆ ವಿವಾಹ, ವಿಚ್ಛೇದನೆ, ಉತ್ತರಾಧಿಕಾರ ಸೇರಿದಂತೆ ವೈಯಕ್ತಿಕ ಕಾನೂನಲ್ಲೂ ಕೂಡ ಸಮಾನತೆ ನೀಡುವಂಥದ್ದು ಏಕರೂಪ ನಾಗರಿಕ ಸಂಹಿತೆಯ ಗುರಿ.
ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಅದು ಇಂದು ನಿನ್ನೆ ಸಂಗತಿ ಕೂಡ ಅಲ್ಲ. ಬ್ರಿಟಿಷರ ಆಡಳಿತದ ವೇಳೆಯಲ್ಲಿ 1835ರಲ್ಲಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿತ್ತು. ಕ್ರಿಮಿನಲ್ ಹಾಗೆಯೇ ಸಾಕ್ಷ್ಯಾಧಾರಗಳು ಮತ್ತು ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ಭಾರತದ ಕಾನೂನುಗಳನ್ನು ಕ್ರೋಢೀಕರಣ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಬ್ರಿಟಿಷ್ ಸರ್ಕಾರ ವರದಿಯನ್ನು ಸಲ್ಲಿಸಿತು. ಆದರೆ ಹಿಂದೂ ಮತ್ತು ಮುಸ್ಲಿಂ ಕಾನೂನುಗಳನ್ನು ಈ ಕ್ರೋಢೀಕರಣದಿಂದ ಹೊರಗಿಡಬೇಕು ಅನ್ನುವಂತಹ ನಿಲುವನ್ನು ಬ್ರಿಟಿಷ್ ಸರ್ಕಾರ ತಾಳಿತು. ಅಂದು ಉದ್ದೇಶಪೂರ್ವಕವಾಗಿಯೇ ಧರ್ಮದ ಕಾನೂನುಗಳನ್ನು ನ್ಯಾಯಾಂಗ ವ್ಯವಸ್ಥೆಯಿಂದ ಹೊರಗಿಡೋದಕ್ಕೆ ನಿರ್ಧರಿಸಲಾಯಿತು. ಹೀಗಾಗಿಯೇ ಸುಮಾರು 115 ವರ್ಷಗಳ ನಂತರ ಭಾರತ ಸಂವಿಧಾನದ ಜಾರಿಯ ಸಂದರ್ಭದಲ್ಲಿ ಏಕಾಏಕಿ ಜನರ ಭಾವನೆಗಳಿಗೆ ಅಥವಾ ಜನರ ಬದುಕಿನ ಭಾಗವಾಗಿದ್ದಂತಹ ಧಾರ್ಮಿಕ ತಳಹದಿಯಲ್ಲಿದ್ದಂತಹ ಕೌಟುಂಬಿಕ ಕಾನೂನುಗಳನ್ನು, ವೈಯಕ್ತಿಕ ಕಾನೂನುಗಳನ್ನು ಬದಲಿಸುವಂಥದ್ದು ಸುಲಭ ಇರಲಿಲ್ಲ. ಅದಕ್ಕೆ ಖಟ್ಟರ್ ಹಿಂದೂಗಳು ಸೇರಿದಂತೆಯೇ ವಿಶೇಷವಾಗಿ ಮುಸ್ಲಿಂ ಸಮುದಾಯದಿಂದ ವಿರೋಧ ವ್ಯಕ್ತವಾಗಿದ್ದಂಥದ್ದು ಸಹಜವೇ ಆಗಿತ್ತು. ದೇಶದ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಹಕ್ಕು, ಇದು ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗೋದ್ರಿಂದಾಗಿ ವಿವಾಹ, ಕುಟುಂಬ, ಉತ್ತರಾಧಿಕಾರ, ಭೂಮಿಯ ಒಡೆತನ ಎಲ್ಲದರಲ್ಲೂ ಕೂಡ ಸಮಾನತೆ ಬಂದ್ಬಿಡುತ್ತೆ. ಸದ್ಯ ಧರ್ಮಾಧಾರಿತ ಕಾನೂನಿನ ಪ್ರಕಾರ ಮುಸಲ್ಮಾನರು ಒಂದಕ್ಕಿಂತ ಹೆಚ್ಚು ವಿವಾಹ ಆಗೋದಕ್ಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಬಹುಪತ್ನಿತ್ವಕ್ಕೆ ಇಸ್ಲಾಂನಲ್ಲಿ ಅವಕಾಶ ಇರೋದ್ರಿಂದಾಗಿ ಮುಸ್ಲಿಂ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ವಿವಾಹವಾಗೋದಕ್ಕೆ ಅದು ಅಪರಾಧ ಅಂತೇಳಿ ಏನು ಪರಿಗಣನೆ ಆಗ್ತಾ ಇಲ್ವಲ್ಲ, ಇದೇ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಬೇಕು ಅಂತ ಪದೇ ಪದೇ ಒತ್ತಡವನ್ನು ಹೇರುವಂತಹ ಇದರ ಮೂಲ ಉದ್ದೇಶ ಇರುವಂಥದ್ದು ಇದರಲ್ಲೇ ಇರುವಂಥದ್ದು ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಬೇಕಿಲ್ಲ. ಇಲ್ಲಿ ಬಹುಪತ್ನಿತ್ವ ಅನ್ನುವಂಥದ್ದು ಮುಸಲ್ಮಾನರಿಗೆ ಅನ್ವಯ ಆಗುತ್ತೆ. ಆದರೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮಗಳ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ವಿವಾಹ ಆದರೆ ಅದು ಶಿಕ್ಷಾರ್ಹ ಅಪರಾಧ ಆಗತ್ತೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದರೆ ಮುಸಲ್ಮಾನರು ಕೂಡ ಒಂದಕ್ಕಿಂತ ಹೆಚ್ಚು ವಿವಾಹ ಆಗುವಂತಿಲ್ಲ. ಇದೇ ಕಾರಣಕ್ಕೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಆಗಾಗ್ಗೆ ಅವರು ಏಕರೂಪ ನಾಗರಿಕ ಸಂಹಿತೆಯನ್ನು ಮಾತನಾಡುವಂಥ ಶೈಲಿಯಲ್ಲಿನೇ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಮುಸ್ಲಿಮರ ಜನಸಂಖ್ಯೆ ನಿಯಂತ್ರಣದ ಗುರಿಯೇ ಏಕರೂಪ ನಾಗರಿಕ ಸಂಹಿತೆಯ ಗುರಿ ಅಂತ ಪ್ರತಿಪಾದನೆಯನ್ನ ಬಿಜೆಪಿ ನಾಯಕರುಗಳು ಮಾಡ್ತಾರೆ. ನಾವು ನರೇಂದ್ರ ಮೋದಿಯವ್ರನ್ನ ಕಳ್ಕೋಬಾರ್ದು, ಇದು ಒಂದೇ ಮಾತಾಡ್ತೀನಿ. ನರೇಂದ್ರ ಮೋದಿಯವ್ರು ಏನಾರ ಈ ದೇಶದಿಂದ ನಾವು ಕಳ್ಕೊಂಡಿವಿ ಅಂದ್ರೆ ಭಾರತ ಅರಾಜಕತೆ, ಮುಸ್ಲಿಮರ ಗುಂಡಾಗಿರಿ, ದಬ್ಬಾಳಿಕೆ ದೇಶದ ಮೇಲೆ ಆಗ್ತದೆ. ಅವ್ರು ಹೇಳ್ತಾರೆ, ಅವ್ರು ನೇರವಾಗಿನೇ ನಾವೇನಾರು 25% ಆದ್ರೆ ನಿಮ್ಮನ್ನೆಲ್ಲ ಮಣ್ಣಾಗಿ ಇಡ್ತೀವತ್ತಾರೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಇನ್ನು ಕೆಲವೇ ದಿವಸದಲ್ಲಿ ಹೊಸ ಪಾರ್ಲಿಮೆಂಟ್ನಲ್ಲಿ ಕಾಮನ್ ಸಿವಿಲ್ ಕೋಡ್, ನಮ್ಮ ಸಮಾನ ನಾಗರಿಕ ಸಂಹಿತೆ ಬರ್ತದೆ. ಇನ್ನು ಯಾರೇ ಮಕ್ಕಳು ಹಡಿದ್ರೆ ಎಡೆ ಹಿಡಿಬೇಕು, ಒಂದೇ ಲಗ್ನ ಆಗಬೇಕು. ಈ ದೇಶನಾಗಿರ್ಬೇಕಾದ್ರೆ ನಮ್ಮ ಸಂವಿಧಾನವನ್ನು ಒಪ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನೇ ಭಾರತದ ಸಂವಿಧಾನ. ನಮ್ಮದೇನಾರೇ ಅದನ್ನು ನಡೆದಿಲ್ಲ ಇದನ್ನು ನಡೆದಿಲ್ಲ ಅಂದ್ರೆ ಹೋಗ್ರಪ್ಪ ಅನ್ನೋಂಥ ಸಂದೇಶ ಕೊಡಬೇಕಾದ್ರೆ ನರೇಂದ್ರ ಮೋದಿ ಅವರು ಬರಬೇಕಾಗಿದೆ. ಏಕರೂಪ ನಾಗರಿಕ ಸಂಹಿತೆಯಿಂದ ಮಹಿಳೆಯರಿಗೆ ಪವರ್ ಬರುತ್ತೆ ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಒಂದು ವಾದ ಇದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗೋದ್ರಿಂದಾಗಿ ದೇಶದ ಮಹಿಳೆಯರಿಗೆ ಇನ್ನಷ್ಟು ಬಲ ಸಿಕ್ಕಂತಾಗತ್ತೆ ಅಂತ ಹೇಳುವಂಥದ್ದು. ಮಹಿಳೆಯರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಇದೆ. ಇದುವರೆಗೆ ಧಾರ್ಮಿಕ ಕಾನೂನಿನ ಸುಳಿಯಲ್ಲಿ ಸಿಲುಕಿ ಮಹಿಳೆಯರು ಅದೆಷ್ಟೋ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಮಹಿಳೆಯರಿಗೊಂದು, ಪುರುಷರಿಗೆ ಇನ್ನೊಂದು ಕಾನೂನುಗಳು ಧಾರ್ಮಿಕ ಕಾನೂನುಗಳಲ್ಲಿ ಜಾರಿ ಆಗ್ತಾ ಇವೆ. ವಿಶೇಷವಾಗಿ ವಿವಾಹ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಇವು ಅನ್ವಯ ಆಗ್ತಾ ಇವೆ. ಏಕರೂಪ ನಾಗರಿಕ ಸಂಹಿತೆಯಿಂದ ಭಾರತೀಯ ಸಮಾಜದಲ್ಲಿ ಮಹಿಳೆಯರು ಕೂಡ ಪುರುಷರಂತೆ ಸಮಾನ ಹಕ್ಕುಗಳನ್ನು ಪಡೆಯುವುದಕ್ಕೆ ಅವಕಾಶ ಸಿಗಲಿದೆ ಅನ್ನುವಂಥದ್ದು ಏಕರೂಪ ನಾಗರಿಕ ಸಂಹಿತೆಯ ಪರ ಇರುವಂಥವರ ವಾದ. ಏಕರೂಪ ನಾಗರಿಕ ಸಂಹಿತೆ ಅಭಿವೃದ್ಧಿಯ ಸಂಕೇತ ಅನ್ನುವಂತಹ ವಾದವೂ ಕೂಡ ಇದರಲ್ಲಿದೆ. ಒಂದು ದೇಶದಲ್ಲಿ ಎಲ್ರಿಗೂ ಕೂಡ ಎಲ್ಲ ವಿಚಾರಗಳಲ್ಲೂ ಸಮಾನತೆ ಇದೆ ಅಂತೇಳಿ ಆದರೆ ಅದು ಆಧುನಿಕ ಪ್ರಗತಿಶೀಲ ರಾಷ್ಟ್ರದ ಸಂಕೇತವಾಗಿದೆ ಅನ್ನುವಂಥ ವಾದವನ್ನು ಮುಂದಿಡ್ತಾರೆ. ಜಾತಿ, ಧರ್ಮದ, ರಾಜಕೀಯದ ಉದ್ದೇಶಗಳನ್ನ ಮೀರಿ ದೇಶ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು ಈ ಏಕರೂಪ ನಾಗರಿಕ ಸಂಹಿತೆಯ ಅರ್ಥ ಅಂತ ಇದರ ಪ್ರಮುಖ ವಾದ. ಸಮಾನತೆ ಅನ್ನುವಂಥದ್ದು ರಾಷ್ಟ್ರೀಯತೆಯ ಏಕತೆ ಮತ್ತು ಒಗ್ಗಟ್ಟು ಪ್ರದರ್ಶನದ ಸಂಕೇತ ಹೌದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಡಳಿತದಲ್ಲಿರುವಂತಹ ಸರ್ಕಾರ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು. ಸರ್ಕಾರದ ಯೋಜನೆಗಳು, ಸರ್ಕಾರ ಕೈಗೊಳ್ಳುವಂತಹ ನಿರ್ಧಾರಗಳು
ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಆಗಿರಬೇಕು ಅನ್ನುವಂತಹ ಸಂದೇಶವನ್ನ ಈ UCC ಕಳುಹಿಸುತ್ತೆ ಅನ್ನುವಂಥದ್ದು ಕೂಡ ಇದರಲ್ಲಿರುವಂತಹ ಒಂದು ವಾದ ಇದೆ. ಅಮೆರಿಕ, ಇಸ್ರೇಲ್, ಜಪಾನ್, ಫ್ರಾನ್ಸ್, ರಷ್ಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳೆಲ್ಲವೂ ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿವೆ. ಇನ್ನು ಮುಸ್ಲಿಂ ದೇಶಗಳಲ್ಲಿ ಶರಿಯಾ ಕಾನೂನಿಗೆ ಅನುಗುಣವಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ. ಅಂದರೆ ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳಲ್ಲಿ ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಅಥವಾ ಇನ್ಯಾವುದೇ ಮುಸ್ಲಿಮೇತರ ಧರ್ಮೀಯ ವ್ಯಕ್ತಿಗಳೇ ಆಗಿದ್ರೂ ಕೂಡ ಎಲ್ರಿಗೂ ಶರಿಯಾ ಕಾನೂನು ಅನ್ವಯ ಆಗುತ್ತೆ. ಶರಿಯಾ ಕಾನೂನಿನ ಪ್ರಕಾರವಾಗಿಯೇ ಅಲ್ಲಿ ಶಿಕ್ಷೆ ನೀಡಲಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪಿಸಲೇಬೇಕು. ಎಲ್ರಿಗೂ ಒಂದೇ ಕಾನೂನು ಇರಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದ ಆರ್ಟಿಕಲ್ 44ರ ಆಶಯ ಕೂಡ ಆಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ದ ಸಿಟಿಸನ್ಸ್. ದ ಸ್ಟೇಟ್ ಶಾಲ್ ಎಂಡಿವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ ಅಂತ ಆರ್ಟಿಕಲ್ 44ರಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಉಲ್ಲೇಖ ಇದೆ. ಸಂವಿಧಾನವನ್ನು ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ, ಅದರ ಚರ್ಚೆಗಳ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಏಕರೂಪ ನಾಗರಿಕ ಸಂಹಿತೆ ಅಪೇಕ್ಷಣೀಯವಾಗಿದ್ದು ಸ್ವಯಂ ಪ್ರೇರಿತವಾಗಿರಬೇಕು. ನಮ್ಮ ದೇಶ ಸಾಮಾಜಿಕವಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ಸ್ವೀಕರಿಸುವುದಕ್ಕೆ ಸಿದ್ಧವಾದಾಗ ಕಾನೂನು ಜಾರಿಗೊಳಿಸಬೇಕು. ಸರ್ಕಾರ ಕೂಡಲೇ ಕಾನೂನು ಜಾರಿಗೊಳಿಸುತ್ತೆ ಅನ್ನುವಂಥ ಆತಂಕ ಬೇಡ. ಮುಸ್ಲಿಮರು, ಕ್ರಿಶ್ಚಿಯನ್ನರು ಅಥವಾ ಇನ್ಯಾವುದೇ ಸಮುದಾಯದ ಮಂದಿ ಏಕರೂಪ ನಾಗರಿಕ ಸಂಹಿತೆಗೆ ವಿರೋಧ ವ್ಯಕ್ತಪಡಿಸಬಹುದು. ಸಾಮಾಜಿಕವಾಗಿ ಒಪ್ಪಿಗೆ ಇಲ್ಲದೇ ಇದ್ದಲ್ಲಿ ಕಾನೂನು ಜಾರಿಗೊಳಿಸಿದರೆ ಅದು ಸರ್ಕಾರದ ಹುಚ್ಚುತನವಾಗುತ್ತೆ ಅಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ ಸರ್ಕಾರ ತರಾತುರಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವಂಥದ್ದು ಸರಿಯಲ್ಲ ಎಂಬ ವಾದವನ್ನು UCCಗೆ ಸಂಬಂಧಿಸಿದ ಚರ್ಚೆಯ ವೇಳೆ ಅಂಬೇಡ್ಕರ್ ಅವರು ಹೇಳಿದರು. ಹಾಗಂತ ಅಂಬೇಡ್ಕರ್ ಅವರು ಏಕರೂಪ ನಾಗರಿಕ ಸಂಹಿತೆ ಜಾರಿಯ ವಿರೋಧಿ ಆಗಿರಲಿಲ್ಲ. ಅವರ ಪ್ರಕಾರ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವಂಥದ್ದು ಅತ್ಯಗತ್ಯ ಅನ್ನುವಂಥದ್ದು ಕೂಡ ಆಗಿತ್ತು. ಧಾರ್ಮಿಕ ಕಟ್ಟುಪಾಡುಗಳು ಮನುಷ್ಯರ ಜೀವನದಲ್ಲಿ ಎಲ್ಲಿವರೆಗೆ ನಿಯಂತ್ರಣ ಸಾಧಿಸಬೇಕು ಅನ್ನುವಂಥರ ಬಗ್ಗೆಯೂ ಕೂಡ ಅಂಬೇಡ್ಕರ್ ಅವರಿಗೆ ಆಕ್ಷೇಪಗಳಿದ್ವು. ಅಲ್ಲದೆ ಸಾಮಾಜಿಕ ಸುಧಾರಣೆಗೆ ಧಾರ್ಮಿಕ ವೈಯಕ್ತಿಕ ಕಾನೂನುಗಳು ಅಡಚಣೆಯಾಗಿವೆ ಅಂತ ಅಂಬೇಡ್ಕರ್ ಅವರು ಅದನ್ನು ಪರಿಗಣಿಸಿದರು. ಹಾಗಂತ ಈಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡ್ತೇವೆ ಅಂತ ಹೇಳುವವರ ನೀತಿಗೂ ಅಂಬೇಡ್ಕರ್ ಅವರ ನಿಲುವಿಗೂ ಭಿನ್ನತೆ ಇತ್ತು ಅನ್ನೋದನ್ನು ನಾವು ಮರಿಬಾರದು. ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಏಕರೂಪ ನಾಗರಿಕ ಸಂಹಿತೆಯು ಜನರು ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಳ್ಳುವಂತಾಗಬೇಕು, ಅದನ್ನು ಜನರ ಮೇಲೆ ಹೇರಿದರೆ ಅದೊಂದು ಹುಚ್ಚುತನ ಆಗಲಿದೆ ಅನ್ನುವಂತಹ ನಿಲುವನ್ನು ತಾಳಿದ್ರು ಅನ್ನೋದನ್ನು ನಾವು ಮರಿಬಾರದು. ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಾ ಮೋದಿ ಸರ್ಕಾರ ಅನ್ನುವಂಥದ್ದು ಈಗ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು ಒಂದು ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ವಿಚಾರ. ಬಿಜೆಪಿ ಮೊದಲಿನಿಂದಲೂ ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ವಾದದ ಪರವಾಗಿಯೇ ನಿಂತಿದೆ. ಇದನ್ನು ತನ್ನ ಚುನಾವಣಾ ಪ್ರಣಾಳಿಕೆಗಳಲ್ಲೂ ಕೂಡ ಅದು ಪ್ರಸ್ತಾಪಿಸ್ತಾ ಬಂದಿದೆ. ಹಾಗೆಯೇ ಮೈತ್ರಿ ಸರ್ಕಾರಗಳನ್ನು ರಚನೆ ಮಾಡುವಾಗ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥ ಸಬ್ಜೆಕ್ಟನ್ನು ಪಕ್ಕಕ್ಕಿಟ್ಟು ಮೈತ್ರಿಗಳನ್ನು ಮಾಡಿಕೊಂಡಿರುವಂಥ ಉದಾಹರಣೆಯೂ ಕೂಡ ಇದೆ. ಇದಕ್ಕೆ ಮುಖ್ಯ ಕಾರಣ ಮುಸ್ಲಿಂ ವೈಯಕ್ತಿಕ ಕಾನೂನು ಇಲ್ಲಿ ತೊಲಗುತ್ತೆ ಅನ್ನುವಂಥದ್ದೇ ಬಿಜೆಪಿ ಇದರ ಪರವಾಗಿ ನಿಲ್ಲೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ. ಇದರಿಂದಾಗಿ ಮುಸ್ಲಿಮರು ಧಾರ್ಮಿಕವಾಗಿ ಅನುಸರಿಸ್ತಾ ಬಂದಿರುವಂತಹ ನೀತಿ ನಿಯಮಗಳು ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿರುವಂಥ ಒಂದು ಅಂಶ. ಒಂದು ವೇಳೆ UCC ಜಾರಿ ಆದರೆ ಕೇವಲ ಸಾಮಾಜಿಕ ವ್ಯವಸ್ಥೆ ಮಾತ್ರವಲ್ಲ, ರಾಷ್ಟ್ರ ರಾಜಕೀಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುವಂಥದ್ದಿದೆ. ಏಕರೂಪ ನಾಗರಿಕ ಸಂಹಿತೆ ಇದುವರೆಗೂ ಕೂಡ ಜಾರಿಯಾಗದೇ ಇರೋದಕ್ಕೆ ಮತ್ತು ಈಗ ಅದನ್ನು ಜಾರಿಗೊಳಿಸುವುದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇರುವಂತಹ ವಿಚಾರದಲ್ಲೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಅಡಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಇನ್ನು 2019ರ ಲೋಕಸಭೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಕೂಡ ಬಿಜೆಪಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುವ ಭರವಸೆಯನ್ನು ನೀಡಿತ್ತು. ಎಲ್ರಿಗೂ ಎಲ್ಲ ಕಾನೂನುಗಳು ಒಂದೇ ಆದಾಗ ದೇಶದಲ್ಲಿ ಸಮಗ್ರತೆ, ಏಕತೆ, ಸಮಾನತೆ ಉಂಟಾಗುತ್ತೆ, ಎಲ್ಲ ಧರ್ಮಗಳ ಮಧ್ಯೆ ಸಮನ್ವಯತೆ ಬೆಳೆಯುತ್ತೆ ಅನ್ನುವಂಥದ್ದು ಬಿಜೆಪಿ ಮುಂದಿಡ್ತಿರುವಂತಹ ವಾದ. ಆದರೆ 2018ರಲ್ಲಿ ಲಾ ಕಮಿಷನ್ ನೀಡಿದ್ದಂತಹ 185 ಪುಟಗಳ ಕನ್ಸಲ್ಟೇಷನ್ ಪೇಪರ್ನಲ್ಲಿ UCC ಈಸ್ ನೀದರ್ ನೆಸೆಸರಿ ನಾರ್ ಡಿಸೈರೇಬಲ್ ಅಟ್ ದಿಸ್ ಸ್ಟೇಜ್ ಅಂತ ಹೇಳಿತು. ಅಂದರೆ ಏಕರೂಪ ನಾಗರಿಕ ಸಂಹಿತೆಯ ಜಾರಿ ಈ ಹಂತದಲ್ಲಿ ಅಗತ್ಯವೂ ಅಲ್ಲ ಅಥವಾ ಅಪೇಕ್ಷಣೀಯವೂ ಅಲ್ಲ ಎಂದು ಸ್ಪಷ್ಟವಾಗಿ ಕಾನೂನು ಆಯೋಗ ಹೇಳಿದೆ.
ಏಕರೂಪ ನಾಗರಿಕ ಸಂಹಿತೆಯ ಬದಲು ಆಲ್ರೆಡಿ ಜಾರಿಯಲ್ಲಿರುವಂತಹ ಧಾರ್ಮಿಕ ವೈಯಕ್ತಿಕ ಕಾನೂನುಗಳಲ್ಲಿರುವಂತಹ ದೋಷಗಳನ್ನು ಅಧ್ಯಯನ ಮಾಡಿ ಅವುಗಳಿಗೆ ತಿದ್ದುಪಡಿ ತರುವಂಥದ್ದು ಸೂಕ್ತ ಅಂತ ಕಾನೂನು ಆಯೋಗ ಉಲ್ಲೇಖ ಮಾಡಿತು. ಅಂದ್ರೆ ಕೌಟುಂಬಿಕ ಕಾನೂನುಗಳ ಸುಧಾರಣೆ ಮಾಡಿದರೆ ಸಾಕು ಅನ್ನುವಂಥದ್ದು 21ನೇ ಕಾನೂನು ಆಯೋಗದ ನಿಲುವಾಗಿತ್ತು. 2018ರಲ್ಲಿ ಲಾ ಕಮಿಷನ್ ನೀಡಿದಂತಹ ಕನ್ಸಲ್ಟೇಷನ್ ಪೇಪರ್ನ ನಂತರ 2023 ಜೂನ್ 14ರಂದು ಅಂದರೆ ಇದೇ ತಿಂಗಳ 14ರಂದು 22ನೇ ಲಾ ಕಮಿಷನ್ 2016 ಜೂನ್ 17ರಂದು ಕಾನೂನು ಸಚಿವಾಲಯ ಕಳಿಸಿದ್ದ ರೆಫರೆನ್ಸ್ ಆಧರಿಸಿ ಹೊಸದಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಿಸಿದಂತೆ ಅಭಿಪ್ರಾಯಗಳನ್ನು ಸಂಗ್ರಹಿಸುವುದಕ್ಕೆ ಸುತ್ತೋಲೆಯೊಂದನ್ನು ಹೊರಡಿಸಿದೆ. ಅದರಲ್ಲಿ ಆಸಕ್ತರು ತಮ್ಮ ಅಭಿಪ್ರಾಯ ತಿಳಿಸಲು 30 ದಿವಸಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಅಲ್ಲದೆ ಧಾರ್ಮಿಕ ಸಂಸ್ಥೆಗಳಿಂದಲೂ ಅಭಿಪ್ರಾಯವನ್ನು ಸಂಗ್ರಹಿಸುವಂತದ್ದಕ್ಕೆ ಅದು ನಿರ್ಧಾರವನ್ನು ಕೈಗೊಂಡಿದೆ. ಇದರಿಂದಾಗಿ ಈಗ 22ನೇ ಕಾನೂನು ಆಯೋಗ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಚಾರದಲ್ಲಿ ಯಾವ ಸ್ವರೂಪದ ವರದಿಯನ್ನು ನೀಡುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಮತ್ತೊಂದೆಡೆ ಏಕರೂಪ ನಾಗರಿಕ ಸಂಹಿತೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಬಹುತೇಕ ರಾಜಕೀಯ ನಾಯಕರು, ಧಾರ್ಮಿಕ ಗುರುಗಳು ಏಕರೂಪ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾ ಬಂದಿದ್ದಾರೆ. ಸಂವಿಧಾನದ ಆರ್ಟಿಕಲ್ 25 ಮತ್ತು ಆರ್ಟಿಕಲ್ 28ರ ಅಡಿಯಲ್ಲಿ ದೇಶದ ಯಾವುದೇ ಪ್ರಜೆ ತನ್ನ ಧಾರ್ಮಿಕ ಆಚರಣೆಗಳನ್ನು ಪಾಲಿಸಲು ಸಂವಿಧಾನ ಅವಕಾಶ ನೀಡುತ್ತೆ. ಹಾಗೆಯೇ ಸಂವಿಧಾನದ ಆರ್ಟಿಕಲ್ 29ರ ಪ್ರಕಾರ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯ ವಿಚಾರದಲ್ಲಿ ಭಾರತದಲ್ಲಿ ತನ್ನದೇ ಆದ ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿರುವ ನಾಗರಿಕರಿಗೆ ಅದನ್ನು ಸಂರಕ್ಷಿಸುವ ಹಕ್ಕನ್ನು ನೀಡಲಾಗಿದೆ. ಇದೇ ಕಾರಣಕ್ಕಾಗಿ AIMIMನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಪ್ರಧಾನಿ ಮೋದಿಯವರಿಗೆ ಸಂವಿಧಾನದ 29ನೇ ವಿಧಿಯ ಅರ್ಥ ಗೊತ್ತಿಲ್ವೇ ಅಂತ ಪ್ರಶ್ನಿಸ್ತಾ ಇದ್ದಾರೆ. ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಇಸ್ಲಾಂನಲ್ಲಿ ಮಹಿಳೆಯರಿಗೆ ಹೋಲಿಸಿದಲ್ಲಿ ಪುರುಷರಿಗೆ ಹೆಚ್ಚಿನ ಸ್ವಾತಂತ್ರ್ಯಗಳಿವೆ. ಇದೇ ಕಾರಣದಿಂದಾಗಿಯೇ ಏಕರೂಪ ನಾಗರಿಕ ಸಂಹಿತೆಗೆ ದೇಶದ ಜನತೆ ಇನ್ನೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿಲ್ಲ, ಸಮಾಜ ಇದನ್ನು ಸ್ವೀಕರಿಸುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದು ವಿರೋಧ ಮಾಡುವಂಥವರ ವಾದ. ಅಷ್ಟೇ ಅಲ್ಲದೆ ಎಲ್ಲ ಧರ್ಮದವರಿಗೂ ಒಂದೇ ಕಾನೂನು ಜಾರಿಗೊಳಿಸಿದರೆ ದೇಶದ ವೈವಿಧ್ಯತೆಗೆ ಧಕ್ಕೆಯಾಗತ್ತೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ತನ್ನ ಧಾರ್ಮಿಕ ಆಚರಣೆ ಸಂಪ್ರದಾಯದ ಪಾಲನೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ನೀಡದೇ ಇದ್ದಲ್ಲಿ ಅಭದ್ರತೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಾನೂ ಕೂಡ ವಿರೋಧಿಗಳು ವಾದಿಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶವನ್ನು ಪಾಯಿಂಟ್ ಮಾಡಲೇಬೇಕಾಗಿರುತ್ತೇನು ಅಂತ ಹೇಳಿದ್ರೆ, ಅದು ಈ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ 21ನೇ ಕಾನೂನು ಆಯೋಗ ಕೊಟ್ಟಿರುವಂತಹ ಆ ಒಂದು ಕನ್ಸಲ್ಟೇಷನ್ ಲೆಟರ್ ಪೇಪರ್ ಇತ್ತಲ್ಲ, ಆ ಪೇಪರ್ನಲ್ಲೂ ಕೂಡ ಅವರು ದೇಶದ ವೈವಿಧ್ಯತೆಯ ದೃಷ್ಟಿಯಲ್ಲೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರಬೇಕಾದ ಅಗತ್ಯ ಇಲ್ಲ ಅನ್ನುವಂತಹ ಪ್ರತಿಪಾದನೆಯನ್ನ ಮಾಡಿತ್ತು. ಹಾಗಂತ ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವುದು ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಆದಿವಾಸಿಗಳಲ್ಲೂ ಕೂಡ UCC ಬಗ್ಗೆ ಆಕ್ಷೇಪ ಮತ್ತು ಆತಂಕಗಳಿವೆ. ವಿಶೇಷವಾಗಿ ಛೋಟಾ ನಾಗ್ಪುರ್ ಟೆನೆನ್ಸಿ ಆಕ್ಟ್ ಮತ್ತು ಸಂತಾಲ್ ಪರಗಣಾಸ್ ಟೆನೆನ್ಸಿ ಆಕ್ಟ್ಗಳು ಏಕರೂಪ ನಾಗರಿಕ ಸಂಹಿತೆ ಜಾರಿಯಿಂದ ಅಸ್ತಿತ್ವ ಕಳೆದುಕೊಳ್ಳುವಂತಹ ಭೀತಿ ಆದಿವಾಸಿಗಳಲ್ಲಿದೆ. ಆದಿವಾಸಿಗಳ ಭೂಮಿಯ ಹಕ್ಕನ್ನು ಕಾಪಾಡ್ತಾ ಇರುವಂತಹ ಇಂತಹ ಕಾನೂನುಗಳು ಅಸ್ತಿತ್ವ ಕಳ್ಕೊಂಡ್ರೆ ಆದಿವಾಸಿಗಳು ತಮ್ಮ ಭೂಮಿಯನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಈ ಆತಂಕಕ್ಕೆ ಕಾರಣ. ಇದೇ ಕಾರಣಕ್ಕಾಗಿ ಆದಿವಾಸಿಗಳ ಸಂಘಟನೆಗಳು ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನ ವಿರೋಧಿಸ್ತಾ ಇವೆ. ಇತ್ತ ಬಿಜೆಪಿ ಸರ್ಕಾರ ಈ ಬಾರಿಯ ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿನೇ ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಮಂಡಿಸೋದಕ್ಕೆ ಮುಂದಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿವೆ. ಯಾಕಂದ್ರೆ ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಸಿದ್ಧತೆಗಳನ್ನು ಆಲ್ರೆಡಿ ಕೇಂದ್ರ ಸರ್ಕಾರ ಮಾಡ್ಕೊಳ್ತಾ ಇದೆ. ಮೊದಲೇ ಹೇಳಿದಂತೆ ಜುಲೈ 14ರ ಒಳಗಡೆ, ಜೂನ್ 14ಕ್ಕೆ ಅವರು ನೋಟಿಸ್ ಕೂಡ ಮಾಡಿದ್ದಾರೆ. ಜುಲೈ 14ರ ಒಳಗಡೆ UCC ಬಗ್ಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸೋದಕ್ಕೆ ಕಾನೂನು ಆಯೋಗ ಕೂಡ ಮುಂದಾಗಿರೋದ್ರಿಂದಾಗಿ ಕಾನೂನು ಆಯೋಗದ ವರದಿಯನ್ನು ಪಡೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಇನ್ನು ಜೂನ್ 27ರಂದು ಪ್ರಧಾನಿ ಮೋದಿಯವರು ಕೂಡ ಏಕರೂಪ ನಾಗರಿಕ ಸಂಹಿತೆ ಪರವಾಗಿ ಮತ್ತೊಮ್ಮೆ ಮಾತನಾಡುವ ಮೂಲಕ ತಮ್ಮ ಸರ್ಕಾರದ ಮುಂದಿನ ಮಹಾನಡೆಯ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. एक घर में परिवार के एक सदस्य के लिए एक कानून हो, परिवार के दूसरे सदस्य के लिए दूसरा कानून हो, तो क्या वो घर चल पाएगा? क्या कभी भी चल पाएगा? क्या फिर ऐसी दोहरी व्यवस्था से देश कैसे चल पाएगा? हमें याद रखना है कि भारत के संविधान में भी नागरिकों के समान अधिकार की बात कही गई है.
ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆ ಪಾಸ್ ಆದ ಬಳಿಕ ರಾಷ್ಟ್ರಪತಿಯವರ ಅಂಕಿತ ಹಾಕಿದ ನಂತರ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗುತ್ತೆ. ರಾಜ್ಯ ಸರ್ಕಾರಗಳು ಕೂಡ ಅದನ್ನ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಮಸೂದೆ ಅಂಗೀಕಾರ ಮಾಡಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳ ಅಂಗೀಕಾರವನ್ನು ಪಡ್ಕೊಂಡು ತಮ್ಮ ರಾಜ್ಯಗಳಲ್ಲೂ ಕೂಡ ನೂತನ ಕಾಯ್ದೆಯನ್ನು ಜಾರಿಗೆ ತರಬಹುದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ. ಅದೇನಂದ್ರೆ ಗೋವಾದಲ್ಲಿ 1867ರಿಂದಲೇ ಏಕರೂಪ ನಾಗರಿಕ ಸಂಹಿತೆ ಕಾನೂನು ಜಾರಿಯಲ್ಲಿದೆ. 1961ರಲ್ಲಿ ಗೋವಾ ಪೋರ್ಚುಗೀಸರಿಂದ ಸ್ವತಂತ್ರವನ್ನ ಪಡೆದು ಭಾರತದ ಜೊತೆಗೆ ವಿಲೀನವಾದ ನಂತರ ಕೂಡ ಈ ಕಾನೂನು ಮುಂದುವರೆತಾ ಬಂದಿದೆ. ಒಂದು ವೇಳೆ ಗೋವಾ ಜನ ಈಗಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಬೇಡ ಅಂತ ಆಗ್ರಹ ಮಾಡಿದರೆ ಕಾನೂನನ್ನು ವಾಪಸ್ ಪಡೆಯೋದಕ್ಕೆ ಅವಕಾಶಗಳು ಇದ್ದೇ ಇವೆ. ಗೋವಾದ ವಿಧಾನಸಭೆಗಳಲ್ಲಿ ಇದನ್ನ ಮಸೂದೆನ ಅಂಗೀಕಾರ ಮಾಡಿ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದರೆ ಆ ಕಾನೂನು ರದ್ದಾಗುವ ಅವಕಾಶ ಇದ್ದೇ ಇದೆ. ಆದರೆ ಇಲ್ಲಿವರೆಗೆ ಯಾವ ಧರ್ಮದವರು ಕೂಡ ಗೋವಾದಲ್ಲಿ ಅದನ್ನು ವಿರೋಧ ಮಾಡಿಲ್ಲ. ಹೀಗಾಗಿ ಗೋವಾದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರಿಗೂ ಕೂಡ ಒಂದೇ ಕಾನೂನು ಜಾರಿಯಲ್ಲಿದೆ. ಮದುವೆ, ಡಿವೋರ್ಸ್, ಆಸ್ತಿ ಹಂಚಿಕೆ ಕಾನೂನು ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿದೆ. ಗೋವಾದಿಂದ ಪ್ರೇರಿತರಾಗಿರುವ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವುದಕ್ಕೆ ಕಾನೂನಾತ್ಮಕವಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆ. ಅಂತೂ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಮೋದಿ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವಂಥದ್ದು ಬಹುತೇಕ ನಿಶ್ಚಿತ ಅಂತೇಳಿ ಪರಿಗಣಿಸಲಾಗಿದೆ. ಈ ಮೂಲಕ ಹಿಂದುತ್ವದ ಅಜೆಂಡಾ ಮತ್ತೆ ಮುನ್ನೆಲೆಗೆ ಬಂದು ಕೋಮು ಧ್ರುವೀಕರಣ ನಡೆದರೆ ಸುಲಭವಾಗಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರದ ಗದ್ದಿಗೆಯನ್ನ ಏರಬಹುದು ಎನ್ನುವಂತಹ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂಥದ್ದು ಸ್ಪಷ್ಟವಿದೆ. ಬಿಜೆಪಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವುದಕ್ಕೆ ಮುಂದಾದರೆ ಸಹಜವಾಗಿ ಎದುರಾಳಿಗಳು ಅದನ್ನು ವಿರೋಧಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ NRC ಜಾರಿ ವಿಚಾರದಲ್ಲಿ ನಡೆದಿದ್ದಂತಹ ಪ್ರತಿಭಟನೆಗಳಿದ್ವಲ್ಲ, ಅದೇ ಸ್ವರೂಪದಲ್ಲಿನೇ ದೇಶಾದ್ಯಂತದಲ್ಲಿ ಮತ್ತೆ ಪ್ರತಿಭಟನೆಗಳ ಕಾವು ಹೆಚ್ಚಾಗಬಹುದು. ಇದು ಪರೋಕ್ಷವಾಗಿ ಬಿಜೆಪಿಗೆ ಅನುಕೂಲ ಮಾಡಿಕೊಡಬಹುದು ಅನ್ನುವಂತಹ ರಾಜಕೀಯ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂಥದ್ದು ಸ್ಪಷ್ಟವಾಗಿದೆ. ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.